ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪಲ್ ವ್ಲಾಗ್ಸ್ ವಿತ್ ಸುಕನ್ಯಾ. ಏನೇ ಅಂಗಡಿಲಿ ಸಿಗೋ ರೆಡಿಮೇಡ್ ಪುಳಿಯೋಗರೆ ಪೌಡರ್ ತಂದು ತಿಂಡಿ ಮಾಡಿದ್ರು ಆ ಫಂಕ್ಷನಲ್ಲಿ ಮಾಡಿದ್ರಲ್ಲ ಆ ಥರ ಟೇಸ್ಟ್ ಬಂದಿಲ್ಲ ಅಂತ ಅನ್ಕೋತಾ ಇದ್ದೀರಾ? ಹೇಗೆ ಬರುತ್ತೆ? ಆ ರೀತಿ ಗೊಜ್ಜು ರೆಡಿ ಮಾಡ್ಕೊಂಡು ಮಾಡಿದ್ರೆ ತಾನೇ ಬರುತ್ತೆ. ಹಾಗಂತ ಅಯ್ಯೋ ತುಂಬ ಕಷ್ಟಪ್ಪ ಆಗಲ್ಲ ಅಂತೆಲ್ಲ ಅನ್ಕೋಬೇಡಿ. ನಾನಿದ್ದೀನಲ್ಲ ಸಿಂಪಲಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋ ಫಂಕ್ಷನ್ಸಲ್ಲಿ ಮಾಡೋವಂಥ ಬಟ್ರ್ ಸ್ಟೈಲ್ ಪುಳಿಯೋಗರೆನ ಆ ಗೊಜ್ಜು ಹೇಗೆ ರೆಡಿ ಮಾಡ್ಕೊಂಡು ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಈಸಿಯಾಗಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ ಈ ಟೇಸ್ಟಿಯಾಗಿರೋಂಥ ಪುಳಿಯೋಗರೆ ಗೊಜ್ಜನ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಹಾಗಾದರೆ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಆ ಗೊಜ್ಜು ಬೇಕಾಗಿರೋಂಥ ಪೌಡರ್ನ ರೆಡಿ ಮಾಡ್ಕೋಬೇಕು. ಅದಕ್ಕೆ ನೋಡಿ ನಾನು ಈ ಒಂದು ಬೌಲ್ನ ಅಳತೆ ತೊಗೊಂಡಿದ್ದೀನಿ. ಸೊ ಬೌಲ್ ಅಂದರೆ ಇದರಲ್ಲೂ 50 ಗ್ರಾಮಷ್ಟು ಹಿಡಿಯುತ್ತೆ. ಸೊ 50 ಗ್ರಾಮಷ್ಟು ಕಡಲೆಬೇಳೆನ ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಕಲರ್ ಚೇಂಜ್ ಆಗೋ ರೀತಿಯಲ್ಲಿ ಹುರಿದು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಅದೇ ಬೌಲಲ್ಲಿ ಮತ್ತೆ 50 ಗ್ರಾಮ್ ಆಗೋಷ್ಟು ಉದ್ದಿನ ಕಾಳು ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಗುಂಡಾಗಿರೋಂಥ ಕಾಳು ತೊಗೊಂಡಿದ್ದೀನಿ. ನೀವು ಅದು ಓಪನ್ ಇರೋಂಥ ಬೇಳೆ ಥರದ್ದು ತೊಗೋಬೋದು, ಏನು ತೊಂದರೆ ಇಲ್ಲ. 50 ಗ್ರಾಮ್ ಈಕ್ವಲಾಗಿ ಕಡಲೆಬೇಳೆ ಎಷ್ಟು ಉದ್ದಿನಬೇಳೆ ಅಷ್ಟೇ, ಅದನ್ನು ಈ ರೀತಿ ಘಮ ಬರೋ ಹಾಗೆ ಕಲರ್ ಚೇಂಜ್ ಆಗೋವರೆಗೂ ಹುರಿದು ಎತ್ತಿಟ್ಕೊಳ್ಳೋಣ. ಅದೇ ಬೌಲಲ್ಲಿ ಒಂದು 3/4 ಭಾಗದಷ್ಟು ಜೀರಿಗೆ ಮಾತ್ರ ಖಂಡಿತ ಅದನ್ನು ಇದು ಮಾಡೋಕ್ಕೆ ಹೋಗಬೇಡಿ, ಸೀಸಬೇಡಿ. ಬೇಗ ಕೈ ಬಿಡ್ದಂಗೆ ಘಮ ಅಂತ ಪರಿಮಳ ಬರೋವರೆಗೂ ಹುರಿದ್ಬಿಟ್ಟು ಎತ್ತಿಟ್ಕೊಳ್ಳಿ. ಯಾಕೆಂದರೆ ಇದು ಎಷ್ಟು ಪರಿಮಳವಾಗಿರುತ್ತೋ ಗೊಜ್ಜು ಅಷ್ಟೇ ಘಮ ಅಂತಿರುತ್ತೆ. ಹುರಿದ್ಬಿಟ್ಟು ಸೈಡಲ್ಲಿ ಇಟ್ಕೊಂಡಾದ್ಮೇಲೆ ಈಗ 1 ಸ್ಪೂನಷ್ಟು ಮೆಂತ್ಯ, 1 ಸ್ಪೂನಷ್ಟು ಮೆಣಸು, ಹಾಗೆ 1 ಸ್ಪೂನಷ್ಟು ಸಾಸಿವೆ, ಇದು ಮೂರನ್ನು ಒಟ್ಟಿಗೆ ಹಾಕ್ಕೊಂಡೇ ನೀವು ಫ್ರೈ ಮಾಡ್ಬೋದು. ಯಾಕೆಂದರೆ ಇವೆಲ್ಲ ಏನು ತುಂಬ ಬಿಸಿ ಆಗಬೇಕಂತೇನಿಲ್ಲ, ಹಾಗಾಗಿ ಲೈಟಾಗಿ ಬಿಸಿ ಆದರೆ ಸಾಕು. ಮೂರನ್ನು ಹಾಕ್ಕೊಂಡು ಕೈ ಬಿಡದಿರೋ ರೀತಿಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಸಾಸಿವೆ ಬಣ್ಣ ಚೇಂಜ್ ಆಗಿ ಸ್ವಲ್ಪ ಸ್ಮೆಲ್ ಬರುತ್ತಲ್ಲ ಮೆಂತ್ಯದದು, ಆವಾಗ ಇದನ್ನು ತೆಗೆದು ಸೈಡಲ್ಲಿ ಇಟ್ಕೊಳ್ಳಿ. ಇವಾಗ ಇದಕ್ಕೆ ನಾನು ಈ ರೀತಿ ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಒಂದು 20 ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಮುರಿದು ಹಾಕೋಬೇಕು. 20 ಗುಂಟೂರು ಮೆಣಸಿನ್ಕಾಯಿ, 20 ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಏನು ತೊಂದರೆ ಇಲ್ಲ, ಅದರಲ್ಲೇನು ಖಾರ ಇರೋದಿಲ್ಲ, ಕಲರ್ ಚೆನ್ನಾಗಿ ಬರುತ್ತೆ. ನೀವೊಂದು 30 ಬೇಕಾದ್ರೂ ಹಾಕ್ಕೋಬೋದು. ಹಾಕ್ಕೊಂಬಿಟ್ಟು ಇದನ್ನು ಅಷ್ಟೇ ಡ್ರೈ ಆಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ ತಣ್ಣಗಾಗಲಿ. ನೆಕ್ಸ್ಟ್ ಇದಕ್ಕೆ 1 ಇಂಚಿನದು ಒಂದು 10 ಚಕ್ಕೆಯನ್ನು ತೊಗೊಂಡಿದ್ದೀನಿ. ಒಬ್ಬೊಬ್ಬರು ಚಕ್ಕೆ ಹಾಕೋಲ್ಲ ಅಂತಾರೆ, ಬಟ್ ನಾನು ಹೇಳ್ತೀನಿ ಮಿಸ್ ಮಾಡಬೇಡಿ, ಮಿಸ್ ಮಾಡ್ದಂಗೆ ಹಾಕಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ 1 ಕಡ್ಡಿಯಷ್ಟು ಕರಿಬೇವು, ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಹಾಕ್ಕೊಳ್ಳೋಣ. ಇಷ್ಟೇ ಇಂಗ್ರೀಡಿಯೆಂಟ್ಸು, ಎಷ್ಟು ಸಿಂಪಲ್ ಅಲ್ಲ. ಇಷ್ಟನ್ನ ಈಗ ತಣ್ಣಗಾಗೋದಕ್ಕೆ ಸೈಡಲ್ಲಿ ಇಡೋಣ. ಇವಾಗ ಗೊಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ. ನಾನು 100 ಗ್ರಾಮಷ್ಟು ಹುಣಸೆ ಹಣ್ಣನ್ನು ಒಂದು 3-4 ಗಂಟೆಯಿಂದ ಬಿಸಿನೀರು ಹಾಕ್ಬಿಟ್ಟು ಚೆನ್ನಾಗಿ ನೆನೆಯೋದಕ್ಕೆ ಇಟ್ಟಿದ್ದೀನಿ. ಸೊ ನೋಡಿ, ಹುಣಸೆಹಣ್ಣು ಈ ಕಲರ್ ಇರೋದು ತೊಗೊಳ್ಳಿ. ಕಪ್ಪು ಹುಣಸೆಹಣ್ಣು ಮಾತ್ರ ಯಾವುದೇ ಕಾರಣಕ್ಕೂ ತಗೋಬೇಡಿ, ಅದು ತುಂಬ ಹುಳಿ ಇರುತ್ತೆ. ಅದರಲ್ಲಿ ಗೊಜ್ಜು ಪ್ರಿಪೇರ್ ಮಾಡೋದಂದರೆ ತುಂಬ ತಲೆನೋವು. ಹಾಗಾಗಿ ಈ ರೀತಿ ಬಣ್ಣ ಇರೋಂತಹ ಹುಣಸೆಹಣ್ಣು, ಹೊಸ ಹುಣಸೆಹಣ್ಣು ಆದರೆ ಚೆನ್ನಾಗಿರುತ್ತೆ. ನಾನು ಬಿಸಿನೀರಲ್ಲಿ ಚೆನ್ನಾಗಿ ನೆನೆಸ್ಬಿಟ್ಟು ಈಗ ಕೈಯಲ್ಲಿ ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಈ ರೀತಿ ಇನ್ನೊಂದು ಪಾತ್ರೆಯಲ್ಲಿ ದೊಡ್ಡ ಕಣ್ಣಿರುತ್ತಲ್ಲ ಈ ರೀತಿ ಅದರಲ್ಲಿ ನಾನು ಸೋಸಿ ಇಟ್ಕೊತಾ ಇದ್ದೀನಿ. ಒಂದು ಸಲ ನೀರು ಹಾಕಿ ಸೋಸಿದ್ಮೇಲೆ ಇನ್ನೊಂದು ಸಲ ಹಾಕ್ಬಿಟ್ಟು ಸೋಸ್ಕೊಂಡ್ರೆ ಸಾಕು, ಜಾಸ್ತಿ ನೀರು ಹಾಕೋದು ಬೇಡ. ಬನ್ನಿ ಗೊಜ್ಜು ಮಾಡೋಣ. ಇವಾಗ ದಪ್ಪ ತಳ ಇರಬೇಕು, ಆ ರೀತಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಈಗ ಒಂದು 100 ಗ್ರಾಮಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ದಪ್ಪ ತಳ ಏನಕ್ಕೆ ಇರಬೇಕಂದ್ರೆ ಇದು ತುಂಬ ಸ್ವಲ್ಪ ಲಾಂಗ್ ಪ್ರೊಸೀಜರು, ಹಾಗಾಗಿ ತಳ ಹಿಡಿಬಾರ್ದು ಅನ್ನೋದಕ್ಕೋಸ್ಕರ ದಪ್ಪ ತಳದ ಪಾತ್ರೆ ಇಟ್ಕೋಬೇಕು. ಎಣ್ಣೆ ಹಾಕಿದ್ಮೇಲೆ ಒಂದು 3-4 ಸ್ಪೂನಷ್ಟು ಸಾಸಿವೆ ಹಾಕೋಬೇಕು. ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 3-4 ಒಣಗಿದ ಮೆಣಸಿನ್ಕಾಯಿನ ಈ ರೀತಿ ಮುರಿದು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಫ್ರೈ ಮಾಡೋಣ. ಸ್ವಲ್ಪ ಸಾಸಿವೆ ಚಿಟಪಟ ಅಂತ ಸೌಂಡ್ ಬಂದಮೇಲೆ ನಾವೇನು ಹುಣಸೆ ಹಣ್ಣಿನ ರಸನ ಶೋಧಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಇದ್ರ ಜೊತೆಯಲ್ಲಿ ಮಿಕ್ಸ್ ಮಾಡೋಣ. ಹುಣಸೆ ಹಣ್ಣಿನ ರಸ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಕೊಟ್ಟಿಡೋಣ.
ಈಗ ಇದಕ್ಕೆ ಒಂದು 2-3 ಸ್ಪೂನಷ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ನಾನು ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ. ಸ್ಪೂನ್ ಲೆಕ್ಕ ಹೇಳೋದಾದರೆ ಒಂದು 3-4 ಸ್ಪೂನ್ ಆಗುತ್ತೆ ಹಾಕ್ಕೊಂಡು. ಹಾಗೆ ಇದ್ರ ಜೊತೆಯಲ್ಲಿ ನಾನು ಒಂದು 50 ಗ್ರಾಮಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಈ ಮೂರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಸ್ವಲ್ಪ ಕುದಿ ಬರೋವರೆಗೂ ಬಿಡಬೇಕು. ಕುದಿ ಬಂದಮೇಲೆ ನೀವು ಉಪ್ಪು ಖಾರ ಬೆಲ್ಲದ್ದು ಏನಿದೆಯಲ್ಲ ಟೇಸ್ಟ್ ಮಾಡಿ ನೋಡಬೇಕು ಮೂರು ಕರೆಕ್ಟಾಗಿದೆಯಾ ಅಂತ. ಯಾವುದು ನಿಮಗೆ ಕಮ್ಮಿ ಅನಿಸುತ್ತೆ ಅದನ್ನು ನೀವು ಮತ್ತೆ ಸೇರಿಸ್ಕೋಬೋದು. ನೋಡಿ ಈ ರೀತಿ ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಸ್ವಲ್ಪ ಗಟ್ಟಿ ಆಗ್ತದೆ ಅನಿಸಿದಾಗ ನೋಡಿ ನಾವು ಈಗ ಹುರಿದಿದ್ವಲ್ಲ ಅದನ್ನೆಲ್ಲ ಸೇರಿಸಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಅದು ಹುಣಸೆ ಹಣ್ಣಿಂದು ಗಟ್ಟಿ ಆದಮೇಲೆ ಪೌಡರ್ನ ಸೇರಿಸ್ಬೇಕು. ಸೇರಿಸ್ಬಿಟ್ಟು ಕೈ ಬಿಡ್ದಿರೋ ರೀತಿಲಿ ಗಂಟಾಗದಿರೋ ರೀತಿಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಗಂಟೆಲ್ಲ ಹೊಡಿಬೇಕು. ಹೊಡೆದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಸೊ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಕಲರ್ ನೋಡ್ಬೋದು ನೀವು ಆಲ್ರೆಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕಲರ್ ಬಂದಿದೆ. ನಾನು ಎಲ್ಲ ಟೇಸ್ಟ್ ಮಾಡಿದೆ ಬಟ್ ಎಲ್ಲ ಕರೆಕ್ಟಾಗಿತ್ತು. ಹಾಗೆ ನಾನು ಎಕ್ಸ್ಟ್ರಾ ಏನು ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ಹುಳಿ ಸ್ವಲ್ಪ ಜಾಸ್ತಿ ಅನಿಸಿದ್ರೆ ಉಪ್ಪು ಹಾಕಿ ಮತ್ತು ಬೆಲ್ಲದ ಪುಡಿನ ಸ್ವಲ್ಪ ಸೇರಿಸ್ಕೊಂಡ್ರೆ ಸರಿ ಹೋಗುತ್ತೆ. ಸೊ ಇದಾದಮೇಲೆ ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ಈ ಹದಕ್ಕೆ ಬಂದಮೇಲೆ ಸಿಮ್ ಮಾಡಿಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು 1-2 ನಿಮಿಷ ಅದನ್ನು ಹಾಗೆ ಬಿಡಬೇಕು. ಸೊ ನೋಡಿ ಎಷ್ಟು ಸೂಪರಾಗಿ ರೆಡಿಯಾಗಿದೆ ಅಂತ ಗೊಜ್ಜು. ಮತ್ತೆ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಕೊಡೋಣ. ಇಷ್ಟೇ ಸಿಂಪಲ್, ಮುಗೀತು ಇದ್ರ ಕೆಲಸ. ಇದನ್ನು ನೀವು ಫ್ರಿಜ್ಜಲ್ಲಿ ಬೇಕಾದ್ರೆ ಒಂದು 6 ತಿಂಗಳವರೆಗೂ ಇಟ್ಕೋಬೋದು. ಹೊರಗಡೆ ಅಂದರೆ ಒಂದು 2 ಮಂತ್ಸ್ವರೆಗೂ ನೀವು ಇಟ್ಕೋಬೋದು ಆರಾಮಾಗಿ. ಸೊ ಗೊಜ್ಜು ರೆಡಿ ಆಯ್ತಲ್ಲ. ಈಗ ಅದನ್ನ ಇಟ್ಕೊಂಡು ಪುಳಿಯೋಗರೆ ಹೇಗೆ ಕಲಿಸೋದು ಅಂತ ನೋಡೋಣ. ಸೊ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಕಡಲೆ ಬೀಜನೇ ಮೇನು, ನೀವು ಜಾಸ್ತಿ ಹಾಕಬೇಕು. ಕಡಲೆ ಬೀಜ ಜಾಸ್ತಿ ಇದ್ದಷ್ಟು ಪುಳಿಯೋಗರೆಗೆ ಜಾಸ್ತಿ ಟೇಸ್ಟ್ ಬರುತ್ತೆ. ಒಂದೊಂದು ತುತ್ತಿಗೂ ಒಂದೊಂದು ಕಡಲೆ ಬೀಜ ಸಿಗೋ ಥರ ಇರಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ. ಕಡಲೆ ಬೀಜ ಸ್ವಲ್ಪ ಫ್ರೈ ಆದಮೇಲೆ ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ. ಉದ್ದಿನ ಕಾಳು ಹಾಕ್ಕೊಂಡ್ರೂ ಹಾಕ್ಕೋಬೋದು, ನಾನೇನು ಹಾಕ್ತಾಯಿಲ್ಲ. ಈ ಜೊತೆಗೆ ಒಂದು 4 ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಎಕ್ಸ್ಟ್ರಾ ಇಲ್ಲಿ ಉಪ್ಪು ಖಾರ ಏನೂ ಸೇರಿಸೋದಿಲ್ಲ, ಯಾಕಂದರೆ ಗೊಜ್ಜು ಕರೆಕ್ಟಾಗಿ ಆಗಿದೆ. ಹಾಗಾಗಿ ನಾನು ಇಲ್ಲೇನೂ ಸೇರಿಸೋದಿಲ್ಲ. ಈ ಹದಕ್ಕೆ ಬಂದಮೇಲೆ ನೋಡಿ ನಾನು ಈ ಸ್ಪೂನಲ್ಲಿ 1-2 ಸ್ಪೂನಷ್ಟು ಗೊಜ್ಜನ್ನ ಹಾಕ್ಕೋತಾ ಇದ್ದೀನಿ. ನಾನಿವತ್ತು ಪ್ರಿಪೇರ್ ಮಾಡಿರೋದು 9 ಜನಕ್ಕೆ ಇಷ್ಟು ಗೊಜ್ಜು ಕರೆಕ್ಟಾಗಿ ಸಾಕಾಗುತ್ತೆ. ಸೊ ನೋಡಿ ಅಲ್ಲಿ ಗಟ್ಟಿಯಾಗಿದೆ. ಅದನ್ನು ಸ್ವಲ್ಪ ಬಿಸಿ ಎಣ್ಣೆಯಲ್ಲಿ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇದು ಮಾಡಿಕೊಂಡ್ರೆ ಗೊಜ್ಜು ಸೂಪರಾಗಿ ರೆಡಿ ಆಗುತ್ತೆ. ನಮ್ಮ ಮನೇಲಂತೂ ನಾನು ಮಾಡೋ ಎಲ್ಲ ಅಡುಗೆ ದಿ ಮೋಸ್ಟ್ ಫೇವ್ರೆಟ್ ಅಂತ ಇದೇನೆ ಪುಳಿಯೋಗರೆ. ಚಿಕ್ಕ ಮಗಳಿಗಂತೂ 3 ಹೊತ್ತು ಕೊಟ್ಟರು ಇದನ್ನು ತಿಂತಾಳೆ. ಸೊ ನೋಡಿ ನಾನು ಮುಂಚೆನೇ ಅನ್ನ ಮಾಡಿಬಿಟ್ಟು ಈ ರೀತಿ ಒಂದು ದೊಡ್ಡ ತಟ್ಟೆಯಲ್ಲಿ ತಣ್ಣಗಾಕಿ ಇಟ್ಟಿದ್ದೀನಿ. ಅಂದರೆ ತುಂಬ ಏನು ತಣ್ಣಗಾಗೋದು ಬೇಡ, ಸ್ವಲ್ಪ ಬಿಸಿ ಹೋಗೋವರೆಗೂ ಇದಾದರೆ ಸಾಕು. ಸೊ ನೋಡಿ ನೀವು ಗೊಜ್ಜು ಕಲಸೋದಕ್ಕಿಂತ ಮುಂಚೆ ಕೊಬ್ಬರಿ ತುರಿನ ಈ ರೀತಿ ತುರಿದು ಸೇರಿಸ್ಕೊಳ್ಳಿ. ಟೇಸ್ಟ್ ಇನ್ನೂ ಡಬಲ್ ಆಗುತ್ತೆ, ಸಖತ್ತಾಗಿರುತ್ತೆ. ಇವಾಗ ನಾನು ಇದಕ್ಕೆ ಗೊಜ್ಜನ್ನ ಸೇರಿಸ್ಕೊತಾ ಇದ್ದೀನಿ. ಗೊಜ್ಜು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಸೂಪರಾಗಿರೋಂಥ ಪುಳಿಯೋಗರೆ ರೆಡಿ ಆಗುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ನನ್ನ ನಂಬಿ ಇದನ್ನು ಟ್ರೈ ಮಾಡಿ. 100% ಸಕ್ಸಸ್ಸು. ಒಂದು ಸಲ ಯಾರಿಗಾನ ನೀವು ಮಾಡಿಕೊಟ್ರೆ ನೀವು ಫ್ಯಾನ್ ಆಗಿಬಿಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆಗಿದೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹೇಗೆ ಅನ್ನಿಸ್ತು ಅಂತ ನೀವು ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಸಿಗೋಣ ಮುಂದಿನ ವಿಡಿಯೋದಲ್ಲಿ. Thank you so much for watching. Take care. Bye bye.